Okay, in the previous class, we are discussed about the diffraction of light. ರಿಫ್ರಾಕ್ಷನ್ ಆಫ್ ಲೈಟ್ ಅಂತಂದರೆ ಏನು ಅಂತ ನೋಡಿದ್ವಿ. ಅಂದರೆ ಲೈಟು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಪಾಸ್ ಆದರೆ ಡೈರೆಕ್ಷನ್ ಆಫ್ ದ ಲೈಟು ಚೇಂಜ್ ಆಗುತ್ತೆ. ಅದನ್ನು ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರೆದಿದ್ವಿ. ಈಗ ಡಿಫ್ರೆಂಟ್ ಮೀಡಿಯಾ ಇದೆ. ಏರ್ ಮೀಡಿಯಾ ಇದೆ, ವಾಟರ್ ಮೀಡಿಯಾ ಇದೆ, ಗ್ಲಾಸ್ ಮೀಡಿಯಾ ಇದೆ, ಯು ಕ್ಯಾನ್ ಟೇಕ್ ಎನಿ ಮೀಡಿಯಾ. ಸೊ ಈಗ ಲೈಟ್ ಏನಾದರೂ ಏರ್ ಮೀಡಿಯಮಿಂದ ವಾಟರ್ ಮೀಡಿಯಮ್ಗೆ ಹೋದರೆ, ಅಥವಾ ವಾಟರ್ ಮೀಡಿಯಮಿಂದ ಗ್ಲಾಸ್ ಮೀಡಿಯಮ್ಗೆ ಹೋದರೆ, ಅಥವಾ ಏರ್ ಮೀಡಿಯಮಿಂದ ಗ್ಲಾಸ್ ಮೀಡಿಯಮ್ಗೆ ಹೋದರೆ ಏನು ಚೇಂಜ್ ಆಗುತ್ತೆ? ಸೊ ಅದನ್ನು ನಾವು ಡಿಸ್ಕಸ್ ಮಾಡಬೇಕು. ಇನ್ ಕೇಸ್ ಆಫ್ ಲೈಟ್, ಡಿಸ್ಕಸಿಂಗ್ ದ ಲೈಟ್ ಚಾಪ್ಟರ್. ಓಕೆ, ಸೊ ನಾವು ಆಪ್ಟಿಕಲಿ ರೇರರ್ ಮೀಡಿಯಾ, ಆಪ್ಟಿಕಲಿ ಡೆನ್ಸರ್ ಮೀಡಿಯಾ ಅಂತ ಡಿಸ್ಕಸ್ ಮಾಡ್ತೀವಿ. ಆಪ್ಟಿಕಲಿ ರೇರರ್ ಮೀಡಿಯಾ ಅಂದರೆ ಏನು, ಆಪ್ಟಿಕಲಿ ಡೆನ್ಸರ್ ಮೀಡಿಯಾ ಅಂದರೆ ಏನು ಅಂತ. ಸೊ ಈಗ ನಾವು ಸ್ಪೀಡ್ ಆಫ್ ದ ಲೈಟ್ ಇನ್ ದ ಡಿಫ್ರೆಂಟ್ ಮೀಡಿಯಾ ನೋಡಿದ್ವಿ. ಏನು ಸ್ಪೀಡ್ ಆಫ್ ದ ಲೈಟ್ ಇನ್ ದ ಏರರ್ ವ್ಯಾಕ್ಯೂಮ್, ಯಾಕಂದರೆ ನಿಯರ್ಲಿ ಈಕ್ವಲ್ ಇರುತ್ತೆ. ಸೊ ವಿ ಕ್ಯಾನ್ ಸೇ ಏರರ್ ವ್ಯಾಕ್ಯೂಮ್ ಈಸ್ ನಿಯರ್ಲಿ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ. ಸ್ಪೀಡ್ ಆಫ್ ದ ಲೈಟ್ ಇನ್ ದ ವಾಟ್ ಏರರ್ ವ್ಯಾಕ್ಯೂಮ್. In the same way, speed of the light in the water 2.25 × 10⁸ meter per second. Glass of 2 × 10⁸ meter per second. ಇಲ್ಲೇನಾಗಿದೆ, ಸ್ಪೀಡ್ ಆಫ್ ದ ಲೈಟ್ ಚೇಂಜ್ ಆಗಿದೆ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಲೈಟು ಪಾಸ್ ಆದಾಗ. ಸೊ ಏನು ಒಂದು ಮೀಡಿಯಾದಲ್ಲಿ ಕಮ್ಮಿ ಇದೆ, ಇನ್ನೊಂದು ಮೀಡಿಯಾದಲ್ಲಿ ಜಾಸ್ತಿ ಇದೆ. ವೈ ಇಟ್ ಹ್ಯಾಸ್ ಟು ಬಿ ಟೇಕ್ಸ್ ಪ್ಲೇಸ್. ಆ್ಯಂಡ್ ಇಯರ್ ಇನ್ ದಿಸ್ ಮೀಡಿಯಾ, ಯಾವ ಮೀಡಿಯಾದಲ್ಲಿ ಸ್ಪೀಡ್ ಆಫ್ ದ ಲೈಟು ಜಾಸ್ತಿ ಇರುತ್ತೋ ಅದನ್ನು ಆಪ್ಟಿಕಲಿ ರೇರರ್ ಮೀಡಿಯಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಈ ಮೂರು ಮೀಡಿಯಾನ ಯಾವುದು ವ್ಯಾಕ್ಯೂಮರ್ ಏರ್, ವಾಟರ್ ಆ್ಯಂಡ್ ಗ್ಲಾಸ್ನ ತೊಗೊಂಡ್ರೆ ಯಾವುದ್ರಲ್ಲಿ ಸ್ಪೀಡು ಜಾಸ್ತಿ ಇರುತ್ತೆ, ಏರಲ್ಲಿ ಜಾಸ್ತಿ ಇರುತ್ತೆ, ಆರ್ ವ್ಯಾಕ್ಯೂಮ್. ಸೊ ಅದಕ್ಕೆ ನಾವು ಅದನ್ನು ಆಪ್ಟಿಕಲಿ ರೇರರ್ ಮೀಡಿಯಾ ಅಂತ ಕರಿತೀವಿ. ಅದೇ ಗ್ಲಾಸಲ್ಲಿ ಸ್ಪೀಡ್ ಆಫ್ ದ ಲೈಟ್ ಕಮ್ಮಿ ಇದೆ, ಸೊ ಆಪ್ಟಿಕಲಿ ಡೆನ್ಸರ್ ಮೀಡಿಯಾ ಅಂತ ಕರಿತೀವಿ. ಸೊ ಈಗ ಲೈಟ್ ಏನಾದರೂ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋದರೆ, ಅಥವಾ ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಹೋದರೆ ಯಾವ ಥರ ರಿಫ್ರಾಕ್ಷನ್ ಆಫ್ ಲೈಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್, ರೇರರ್ ಟು ಡೆನ್ಸರ್. ರೇರರ್ ಟು ಡೆನ್ಸರ್ ಅಂದರೆ ಲೈಟು ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋದರೆ, ನಾವು ಇಟ್ ಈಸ್ ದ ಇಂಟರ್ಫೇಸ್ ಆಫ್ ದ ಮೀಡಿಯಾ. ಇಟ್ ಈಸ್ ದ ರೇರರ್ ಮೀಡಿಯಾ ಆ್ಯಂಡ್ ಇಟ್ ಈಸ್ ದ ಡೆನ್ಸರ್ ಮೀಡಿಯಾ. ಸೊ ಯಾವುದಾದ್ರು ತಗೋ, ಏರ್ ಆ್ಯಂಡ್ ವಾಟರ್. ಓಕೆ, ಅಂದರೆ ಲೈಟು ಏರಿಂದ ವಾಟರ್ಗೆ ಹೋಗ್ತಾ ಇದೆ. ಏರು ಆಪ್ಟಿಕಲಿ ರೇರರ್ ಮೀಡಿಯಾ, ವಾಟರು ಆಪ್ಟಿಕಲಿ ಡೆನ್ಸರ್ ಮೀಡಿಯಾ. ಯಾಕಂದರೆ ಸ್ಪೀಡ್ ಇದರಲ್ಲಿ ಕಮ್ಮಿ ಇದೆ, ಇದರಲ್ಲಿ ಜಾಸ್ತಿ ಇದೆ. ಓಕೆ, ಸೊ ಒಂದು ರೇ ಆಫ್ ಲೈಟ್ನ ಇನ್ಸಿಡೆಂಟ್ ಮಾಡ್ತಾ ಇದೆ. ದಿಸ್ ಇಸ್ ದ ರೇ ಆಫ್ ಲೈಟ್ ವಿಚ್ ಸ್ಟ್ರೈಕ್ ದ ಸರ್ಫೇಸ್. ದಿಸ್ ಇಸ್ ದ ಇಂಟರ್ಫೇಸ್. ನಾವು ಯು ಕ್ಯಾನ್ ಡ್ರಾ ದ ನಾರ್ಮಲ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಎಲ್ಲಿ ಸ್ಟ್ರೈಕ್ ಮಾಡಿತ್ತು ಅದನ್ನು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ತೊಗೊಂಡಿದ್ದೀವಿ. ಸೊ ಆ ಪಾಯಿಂಟಲ್ಲಿ ಒಂದು ನಾರ್ಮಲ್ನ ಡ್ರಾ ಮಾಡೋಣ. ದಿಸ್ ಇಸ್ ದ ನಾರ್ಮಲ್ ವಿ ಡ್ರಾನ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಓ, ಆ್ಯಂಡ್ ದಿಸ್ ಇಸ್ ದ ರೇ ಎ. ಓ ಇಸ್ ದ ಇನ್ಸಿಡೆಂಟ್ ರೇ. ಓಕೆ, ಸೊ ಈಗೇನಾಯಿತು, ಈ ಇಂಟರ್ಫೇಸ್ ಆಫ್ ದ ಮೀಡಿಯಾ, ಇದು ಏರು, ಇದು ವಾಟರ್. ಇಂಟರ್ಫೇಸ್ ಆಫ್ ದ ಮೀಡಿಯಾದ ಏನಾಗುತ್ತೆ, ಲೈಟು ಬೆಂಡ್ ಆಗುತ್ತೆ ಅಂತ ಹೇಳಿದ್ವಿ. ದಟ್ ಈಸ್ ದ ರಿಫ್ರಾಕ್ಷನ್ ಆಫ್ ಲೈಟ್. ನೋ, ದಿಸ್ ಈಸ್ ದ a bending of ray of light. See, observe carefully, ಇಲ್ಲಿ ಬೆಂಡ್ ಆಗಿದೆ. ಈ ಡೈರೆಕ್ಷನ್ ಹೋಗಬೇಕಿತ್ತು, ಬಟ್ ದ ಲೈಟ್ ಈಸ್ ನಾಟ್ ಟ್ರಾವೆಲಿಂಗ್ ಇನ್ ದಿಸ್ ಡೈರೆಕ್ಷನ್, ಇಟ್ ಈಸ್ ಬೆಂಡೆಡ್. ಓಕೆ, ನಾವು ವಿ ಆಲ್ರೆಡಿ ನೋ ದಟ್. ಏನು ನಾರ್ಮಲ್ ಇದ್ದ ಇನ್ಸಿಡೆಂಟ್ ರೇಗೆ ಏನಂತ ತೊಗೊಂಡಿದ್ವಿ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ತೊಗೊಂಡಿದ್ವಿ. ಮತ್ತು ನಾರ್ಮಲ್ ಇದ್ದ ರಿಫ್ಲೆಕ್ಟೆಡ್ ರೇಗೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ತೊಗೊಂಡಿದ್ವಿ. ಆದರೆ ಇಲ್ಲಿ ರಿಫ್ರಾಕ್ಟೆಡ್ ರೇ, ಸೊ ಅದಕ್ಕೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅಂತ ತೊಗೊಂಡು. ದಿಸ್ ಇಸ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆರ್ ಇನ್ ಬಿಟ್ವೀನ್ ವಾಟರ್ ನಾರ್ಮಲ್ ಆ್ಯಂಡ್ ದಿಸ್ ರಿಫ್ರಾಕ್ಟೆಡ್ ರೇ. ಈಗ ಎಷ್ಟು ಬೆಂಡ್ ಆಗಿದೆ ಯಾವುದು ಇನ್ಸಿಡೆಂಟ್ ರೇ ಡೈರೆಕ್ಷನ್ ಇದ್ದ, ಸೊ ಅದನ್ನು ನಾವು ಡಿವಿಯೇಷನ್ ಅಂತ ತೊಗೊಂಡಿದ್ವಿ. ಯಾಕಂದರೆ ಈ ಡೈರೆಕ್ಷನಲ್ಲಿ ಹೋಗ್ಬೇಕಿತ್ತು, ಆದರೆ ಎಷ್ಟೋ ಬೆಂಡ್ ಆಗಿದೆ ಅಲ್ಲ, ಸೊ ಅದನ್ನು ನಾವು ಡಿವಿಯೇಷನ್ ಅಂತ ತೊಗೊಂಡಿದ್ವಿ. ಅದನ್ನು ಡಿ ಇದ್ದ ರೆಪ್ರೆಸೆಂಟ್ ಮಾಡ್ತೀವಿ. ಡಿ ಇಂಡಿಕೇಟ್ಸ್ ವಾಟ್, ಡಿವಿಯೇಷನ್. ಯಾವಾಗ ಲೈಟು ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಪಾಸ್ ಆದಾಗ. ಓಕೆ, ಸೊ ಅದೇ ರೀತಿ
denser medium with a rarer media. Denser to rarer medium. Okay. ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಲೈಟ್ ಪಾಸ್ ಆದರೆ ಸೊ ಏನಾಗುತ್ತೆ ನೋಡು. ಓಕೆ, ದಿಸ್ ಈಸ್ ದ ಇಂಟರ್ಫೇಸ್ ಆಫ್ ದ ಮೀಡಿಯಾ. ಈಗ ಇಲ್ಲಿ ಡೆನ್ಸರ್ ಮೀಡಿಯಾ ತೊಗೋಬೇಕು, ಇಲ್ಲಿ ರೇರರ್ ಮೀಡಿಯಾ ತೊಗೊಳ್ಳೋಣ. ಡೆನ್ಸರ್ ಮೀಡಿಯಾ ಯಾವುದು? ವಾಟರ್ ಆರ್ ಗ್ಲಾಸ್. ಯು ಕ್ಯಾನ್ ಟೇಕ್ ವಾಟರ್ ಮೀಡಿಯಾ, ಇದು ಗ್ಲಾಸ್ ಮೀಡಿಯಾ. ಓಕೆ, ಸೊ ವಾಟರ್ ಈಸ್ ದ ವಾಟ್ ಡೆನ್ಸರ್ ಮೀಡಿಯಾ ಕಂಪೇರ್ಡ್ ಟು ವಾಟರ್, ಸಾರಿ ವಾಟರ್ ಆರ್ ಏರ್. ರೇರರ್ ಮೀಡಿಯಾ ಯಾವುದು? ಏರ್. ಸೊ ಡೆನ್ಸರ್ ಮೀಡಿಯಾ ವಾಟರು, ಸೊ ರೇರರ್ ಮೀಡಿಯಾ ಏರ್ ತೊಗೊಂಡಿದ್ದೆ. ಅಂದರೆ ಲೈಟ್ ವಾಟರ್ ಮೀಡಿಯಮಿಂದ ಏರ್ ಮೀಡಿಯಮ್ಗೆ ಪಾಸ್ ಆದರೆ ಏನಾಗುತ್ತೆ? ನಾವು ಅಗೈನ್ ವಿ ಆರ್ ಟೇಕನ್ ದ ರೇ ಆಫ್ ಲೈಟ್. ಒಂದು ರೇ ಆಫ್ ಲೈಟ್ನ ತೊಗೊಂಡಿದ್ದೀನಿ. ನಾವು ವಿ ಕ್ಯಾನ್ ಮೇಕ್ ಎ ನಾರ್ಮಲ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಪಾಯಿಂಟ್ ಆಫ್ ಇನ್ಸಿಡೆನ್ಸಲ್ಲಿ ಒಂದು ನಾರ್ಮಲ್ನ ಡ್ರಾ ಮಾಡೋಣ. ಅಗೈನ್ this is a normal and it is a point of incidence O and it is a ray. EO is the incident ray. It makes an angle with the normal that we call as the angle of incidence. Normal is the incident ray ge angle of incidence ಅಂತ ತೊಗೊಂಡು. Okay, so here when the light travels from water medium to the air medium, ಅಂದರೆ ಡೆನ್ಸರ್ ಮೀಡಿಯಮ್ ಇದ್ದ ರೇರರ್ ಮೀಡಿಯಮ್ಗೆ ಹೋದರೆ ಏನಾಗಬೇಕು? ಬೆಂಡ್ ಆಗಬೇಕು. ಬಟ್ here it is bended like this. This is a bending of ray of light, or we can say it is a what? A refracted ray. ಏನಾಯಿತು? ಬೆಂಡ್ ಆಯಿತು. ಅದನ್ನು ನಾವು ರಿಫ್ರಾಕ್ಟೆಡ್ ರೇ ಅಂತ ತೊಗೊಂಡಿದ್ವಿ. ಈಗ ನಮಗೆ ಗೊತ್ತಿದೆ ಏನು? ನಾರ್ಮಲ್ ಇದ್ದ ರಿಫ್ರಾಕ್ಟೆಡ್ ರೇಗೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅಂತ, ದಟ್ ಈಸ್ ಆರ್. ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಅಬ್ಸರ್ವ್ ಕೇರ್ಫುಲಿ. ರಿಫ್ರಾಕ್ಷನ್ ಆಗಿದೆ, ಆದರೆ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ರೇನ ನೋಡಿ. ಯಾವುದು? ಇದು ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ರೇ. ಈ ಡೈರೆಕ್ಷನ್ಗೆ ನಮಗೆ ಬರಬೇಕಿತ್ತು, ಆದರೆ ಇಷ್ಟು ಬೆಂಡ್ ಆಗಿದೆ. ಎಸನ್ ಈ ಡೈರೆಕ್ಷನ್ ಬರಬೇಕಿತ್ತು. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ವಾಟ್? ಇನ್ಸಿಡೆಂಟ್ ರೇ. ಬಟ್ ಇಟ್ ಈಸ್ ಬೆಂಡೆಡ್. ಓಕೆ, ಸೊ ಆ ಬೆಂಡಿಂಗ್ ಎಷ್ಟಾಗಿದೆ ಅದನ್ನು ನಾವೇನು ತೊಗೊಳ್ತೀವಿ? ಡಿವಿಯೇಷನ್ ಅಂತ ತೊಗೊಳ್ತೀವಿ. ದಿಸ್ ಇಸ್ ವಾಟ್? ಡಿವಿಯೇಷನ್ ಡಿ. ಎಷ್ಟು ಬೆಂಡ್ ಆಗಿದೆ, ಈ ಡೈರೆಕ್ಷನ್ ಬರಬೇಕಿತ್ತು, ಬಟ್ ಇಟ್ ಇಸ್ ಬೆಂಡೆಡ್. ಹೌ ಮಚ್? ಡಿ. ಡಿ ಅಷ್ಟು ಬೆಂಡ್ ಆಗಿದೆ ಅಂತ. ಅಬ್ಸರ್ವ್ ಕೇರ್ಫುಲಿ. ಈಗ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋದಾಗೂ ಸಹಿತ ರೇ ಆಫ್ ಲೈಟ್ ಬೆಂಡ್ ಆಗಿದೆ. ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಹೋದಾಗೂ ಸಹಿತ ರೇ ಆಫ್ ಲೈಟು ಬೆಂಡ್ ಆಗಿದೆ. ಆದರೆ ಬೆಂಡಿಂಗ್ ಏನು ಆಗಿದೆ ಅದು ಡಿಫ್ರೆಂಟ್ ಇದೆ. ಏನು ಡಿಫ್ರೆಂಟ್ ಇದೆ? ಇನ್ ಕೇಸ್ ಆಫ್ ರೇರರ್ ಟು ದ ಡೆನ್ಸರ್ ಮೀಡಿಯಾ, ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋದಾಗ ಈ ರೇ ಆಫ್ ಲೈಟ್ ಏನಿದೆ ಅದು ಟುವರ್ಡ್ಸ್ ನಾರ್ಮಲ್ ಬೆಂಡ್ ಆಗಿದೆ. ಈ ಕಡೆ ಈ ಥರ ಈ ಡೈರೆಕ್ಷನಲ್ಲಿ ಹೋಗ್ಬೇಕಿತ್ತು, ಆದರೆ ಈ ಕಡೆ ಈ ಥರ ಬೆಂಡ್ ಆಗಿದೆ. ಮೀನ್ಸ್ ಬೆಂಡೆಡ್ ಟುವರ್ಡ್ಸ್ ದ ನಾರ್ಮಲ್. ಅದೇ ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಹೋದಾಗ ಈ ಡೈರೆಕ್ಷನಲ್ಲಿ ಹೋಗ್ಬೇಕಿತ್ತು, ಆದರೆ ಇಟ್ ಈಸ್ ಬೆಂಡೆಡ್ ವಾಟ್? ಅವೇ ಫ್ರಮ್ ದ ನಾರ್ಮಲ್. ಸೊ ನಾರ್ಮಲ್ ಇದ್ದ ಅವೇ ಅಂದರೆ ದೂರ ಹೋಗಿದೆ. ಯಾವಾಗ ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಲೈಟ್ ಪಾಸ್ ಆದಾಗ ದ ರಿಫ್ರಾಕ್ಟೆಡ್ ರೇ ಈಸ್ ಮೂವ್ಸ್ ಅವೇ ಫ್ರಮ್ ದ ನಾರ್ಮಲ್. ನಾರ್ಮಲ್ ಇದ್ದ ದೂರ ಹೋಗಿದೆ. ಆದರೆ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಲೈಟ್ ಪಾಸ್ ಆದಾಗ ನಮಗೆ ಟುವರ್ಡ್ಸ್ ದ ನಾರ್ಮಲ್ ಪಾಸ್ ಆಗಿದೆ. ದ ರೇ ಆಫ್ ಲೈಟ್ ಈಸ್ ಬೆಂಡೆಡ್ ಟುವರ್ಡ್ಸ್ ದ ನಾರ್ಮಲ್. Here the ray of light is bended away from the normal. That is the main difference in between the light traveling from rarer medium to the denser medium and denser medium to the rarer medium. ಈಗ ಇಲ್ಲಿ ನೋಡೋಣ ರಿಲೇಷನ್ ಬಿಟ್ವೀನ್ ದಿಸ್ ಐ, ಆರ್ ಅಂಡ್ ಡಿ. ಓಕೆ, ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಮತ್ತು ಡಿವಿಯೇಷನ್. ಓಕೆ, ಸೊ ಈಗ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಇಫ್ ದ ಟೂ ಲೈನ್ಸ್ ವಿಲ್ ಇಂಟರ್ಸೆಕ್ಟ್, ಇಟ್ ಫಾರ್ಮ್ಸ್ ದ vertically opposite angles. Those vertically opposite angles are what? Equal ಅಂತ. ಸೊ ಎರಡು ಲೈನ್ ಇಂಟರ್ಸೆಕ್ಟ್ ಆದರೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಏನಾಗಿರುತ್ತೆ? ಈಕ್ವಲ್ ಇರುತ್ತೆ ಅಂತ ಅಲ್ವಾ? ಸೊ ಅದೇ ರೀತಿ ಇಲ್ಲೂ ಸಹಿತ. ಸೊ ದಿಸ್ ಇಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ಇಯರ್ ನಾವು ದಿಸ್ ಇಸ್ ದ ಡೈರೆಕ್ಷನ್ ಆಫ್ ವಾಟ್? ಇನ್ಸಿಡೆಂಟ್ ರೇ ಆ್ಯಂಡ್ ಇಟ್ ಇಸ್ ಅ ನಾರ್ಮಲ್. ದಿಸ್ ಟೋಟಲ್ ಈಸ್ ವಾಟ್? ದಿಸ್ ಆ್ಯಂಗಲ್ ಐ. ಎಸ್ ಅನ್ ಇದು ಟೋಟಲ್ ಆ್ಯಂಗಲ್ ಐ ಇರುತ್ತೆ, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ಓಕೆ, ಸೊ ಅಂದರೆ ಈ ಟೋಟಲ್ನ ಆರ್ ಪ್ಲಸ್ ಡಿ ಅಂತ ಬರೀಬೋದು. ಈ ಟೋಟಲ್ನ ಆರ್ ಪ್ಲಸ್ ಡಿ ಅಂತ ಬರೀಬೋದು. ಈಸ್ ಈಕ್ವಲ್ ಟು ವಾಟ್? ಐ.
therefore I is equal to r plus d. therefore d is equal to ಈ ಆರ್ನ ಲೆಫ್ಟ್ ಸೈಡ್ ತೊಗೊಂಬ ಏನಾಗುತ್ತೆ ಐ ಮೈನಸ್ ಆರ್. ಸೊ ಡಿವಿಯೇಷನ್ ಈಸ್ ಈಕ್ವಲ್ ಟು ಐ ಮೈನಸ್ ಆರ್ ಆಯಿತು ಡಿವಿಯೇಷನ್. ಯಾವಾಗ ಲೈಟು ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಪಾಸ್ ಆದಾಗ. ಅದೇ ರೀತಿ ಲೈಟು ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಪಾಸ್ ಆದಾಗ ನೋಡು ಈಗ ಐ ಐತೆ. ಸೊ ಇದು ಡೈರೆಕ್ಷನು, ಓಕೆ, ಇದು ನಾರ್ಮಲ್. ಸೊ ಇದೇನಾಯಿತು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಯಿತು, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಯಾವುದು ಇದು ಆದರೆ ಇಲ್ಲೇನಿದೆ ಎಕ್ಸ್ಟ್ರಾ ಇದೆ. ಎಕ್ಸ್ಟ್ರಾ ಏನಿದೆ ಡಿ ಇದೆ. ಆದರೆ ಟೋಟಲ್ ಏನಿದೆ ಈ ಟೋಟಲ್ ಆರ್ ಇದೆ. ಸೊ ಆರ್ನ ಏನಂತ ಬರೀಬೋದು ಐ ಪ್ಲಸ್ ಡಿ ಅಂತ ಬರೀಬೋದು. ಟೋಟಲ್ನ ಐ ಪ್ಲಸ್ ಡಿ ಅಂತ ಬರೀಬೋದು. ಅಂದರೆ ಆರ್ ಈಸ್ ಈಕ್ವಲ್ ಟು ಏನಾಯಿತು ಐ ಪ್ಲಸ್ ಡಿ ಆಯಿತು. ನಮಗೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಯಾವುದು ಇಷ್ಟು ಮಾತ್ರ, ಇದು ಮತ್ತು ಇದು ಐ ಆಯಿತು. ಆದರೆ ಇಲ್ಲಿ ಡಿ ಬೇರೆ ಇದೆ. ಆದರೆ ಟೋಟಲ್ ಎಷ್ಟಿದೆ ಆರ್ ಇದೆ. ಆರ್ನ ಏನಂತ ಬರೀಬೋದು ಐ ಪ್ಲಸ್ ಡಿ ಅಂತ ಬರೀಬೋದು, ಅದನ್ನೇ ಬರೆದಿರು. ಆದರೆ ನಮಗೆ ಡಿವಿಯೇಷನ್ ಬೇಕು. ಡಿವಿಯೇಷನ್ ಡಿ ಈಸ್ ಈಕ್ವಲ್ ಟು ಏನಾಯಿತು ಐನ ಲೆಫ್ಟ್ ಸೈಡ್ ತಗೋ ಆರ್ ಮೈನಸ್ ಐ ಆಯಿತು. ಇಲ್ಲಿ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋದಾಗ ಐ ಮೈನಸ್ ಆರ್, ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಹೋದಾಗ ಆರ್ ಮೈನಸ್ ಐ. ಸೊ ದಿಸ್ ಈಸ್ ವಾಟ್ ಎ ಡಿವಿಯೇಷನ್. ಸೊ ಫ್ರಮ್ ದೀಸ್, okay, now generally we can write deviation is equal to I difference R. Deviation is equal to I difference R. I difference R means what? I minus R ಆದರೂ ಆಗಬಹುದು, R minus I ಆದರೂ ಆಗಬಹುದು. So this happens when the light travels from what? Rarer medium to the denser media and denser medium to the rarer media. ಈಗ ನೋಟ್ ಏನು ಅಬ್ಸರ್ವ್ ಮಾಡಿದ್ವಿ ಅದನ್ನು ಬರೀನ. ಏನು ಅಬ್ಸರ್ವ್ ಮಾಡಿದ್ವಿ? when the light travels from rarer medium to the rarer medium to the denser medium, rarer medium to the denser medium, the ray of light is bended. Ray of light bends ಯಾವ ಕಡೆ ಬೆಂಡ್ ಆಗುತ್ತೆ? ಟುವರ್ಡ್ಸ್ ದ ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ. when the light travels from when the light travels from denser medium to the rarer medium, denser medium ಇಂದ rarer medium ಗೆ ಹೋದ್ರೆ ಯಾವ ಕಡೆ ಬೆಂಡ್ ಆಗುತ್ತೆ? when the light travels from denser medium to the rarer medium, the ray of light bends away from the normal ಇದ್ದ ದೂರ ಬೆಂಡ್ ಆಗುತ್ತೆ, away from the normal. ಸೊ ಲೈಟು ಯಾವುದು ರೇರರ್ ಟು ಡೆನ್ಸರ್ ಹೋದರೆ bends towards the normal, but when the light travels from denser medium to the rarer media bends away from the normal ಇದ್ದ ದೂರ ಹೋಗುತ್ತೆ. So when the light travels from rarer to denser it bends towards the normal, when the light travels from denser to rarer it bends away from the normal.